ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ. 12,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಸೂಚನೆಗೆ ಯಾರ್ಯಾರೆಲ್ಲ ತಯಾರಾಗಿದ್ದೀರಾ ಅವರಿಗೆಲ್ರಿಗೂ ಕೂಡ ಈ ವಿಡಿಯೋ ನಿಜಕ್ಕೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ಇಲ್ಲಿ ಏನೇನು ಡಿಸ್ಕಸ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಈ 12,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಆಯ್ಕೆ ವಿಧಾನ, ಹಾಗೆಯೇ ಶೈಕ್ಷಣಿಕ ಅರ್ಹತೆ ಏನಿರುತ್ತೆ, ಹಾಗೆಯೇ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನ ಮತ್ತು ವೇತನ ಶ್ರೇಣಿ ಹಾಗೂ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ತಾವು ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿದರೆ ಖಂಡಿತವಾಗ್ಲೂ ಕೂಡ ತಮಗೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋನ ತಮ್ಮ ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ವಿಧಾನವನ್ನು ನಾವು ನೋಡೋದಾದ್ರೆ, ಮೊದಲನೇದಾಗಿ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಥರನಾಗಿ ಆಯ್ಕೆ ಮಾಡಲಾಗುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಇಲ್ಲಿ ಗೆಜೆಟ್ ಅಧಿಸೂಚನೆಯಲ್ಲಿ ಮತ್ತು C&R ಅಲ್ಲಿ ಇರ್ತಕ್ಕಂತಹ ಮಾಹಿತಿಯನ್ನ ಹಾಗೆ ನಾವು ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ಇದು ಒಂದು ಅಧಿಕೃತ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ. ಇಲ್ಲಿ PSTR ಶಿಕ್ಷಕರು ಅಂದ್ರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತಹ ಶಿಕ್ಷಕರಾಗಬೇಕು ಅಂತ ಹೇಳಿ ಯಾರೆಲ್ಲ ಕನಸನ್ನ ಕಾಣ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಇಲ್ಲಿ ಒಂದು 4 ಹಂತದ ಒಂದು ಆಯ್ಕೆ ವಿಧಾನ ಇರುತ್ತೆ. ಅದು ಏನಂತ ಹೇಳಿದ್ರೆ, ಒಂದು 35% ಮಾರ್ಕ್ಸನ್ನು ತಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ CETಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಇದು ಮೊದಲಿನ C&R ರೂಲ್ಸ್ ಪ್ರಕಾರ ಇರ್ತಕ್ಕಂತಹ ಒಂದು ಮಾಹಿತಿ ಸ್ನೇಹಿತರೆ. ಇನ್ನು ಹೊಸದಾಗಿ C&R ಬರೋದು ತಡವಾಗ್ತಿರೋದ್ರಿಂದ ಈ ಮುಂಚೆ ಏನಿತ್ತು ಅದನ್ನೇ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ 35% CET ಸ್ಕೋರ್ನ ತೆಗೆದುಕೊಳ್ಳಲಾಗುತ್ತೆ ನೇಮಕಾತಿ ವಿಧಾನಕ್ಕೆ. ಹಾಗೆಯೇ 15% ಬಂದ್ಬಿಟ್ಟು ಒಂದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ TETಗೆ ಸಂಬಂಧಪಟ್ಟಂತಹ ಒಂದು ಬ್ಯಾಕ್ ಸ್ಕೋರನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗೆಯೇ PUC ಸಂಬಂಧಪಟ್ಟಂತೆ ಒಂದು 25% ಬ್ಯಾಕ್ ಸ್ಕೋರ್ನ ತೆಗೆದುಕೊಳ್ಳಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಡಿಪ್ಲೊಮಾ ಇನ್ ಎಜುಕೇಶನ್ ಅಂದರೆ ಎಲಿಮೆಂಟರಿ ಎಜುಕೇಶನ್ DEDಗೆ ಸಂಬಂಧಪಟ್ಟಂತೆ ಒಂದು 25% ಆಫ್ ವೇಟೇಜ್ನ ಇಲ್ಲಿ ಬ್ಯಾಕ್ ಸ್ಕೋರ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಒಟ್ಟು ಇದನ್ನ 100%ಗೆ ಕನ್ವರ್ಟ್ ಮಾಡಿಬಿಟ್ಟು ತಮ್ಮ ಒಂದು ಮೆರಿಟ್ ಆಧಾರದ ಮೇಲೆ ಈ ಒಂದು ಶಿಕ್ಷಕರ PSTR ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈ ಒಂದು CETಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ತೀರಿ ಅವ್ರದ್ದು ಏನಾದರೂ ಎಜುಕೇಶನಲ್ ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕ್ ಸ್ಕೋರ್ ಏನಾದರೂ ಕಡಿಮೆ ಇದ್ರೂ ಸಹ ಅವ್ರದ್ದು ಸೆಲೆಕ್ಷನ್ ಆಗ್ತಕ್ಕಂತಹ ಸಾಧ್ಯತೆ ತುಂಬ ಇರುತ್ತೆ. ಯಾರಲ್ದೆಲ್ಲ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಅವ್ರಿಗೂ ಕೂಡ CETಯಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಕೈ ಹಿಡಿಯುತ್ತೆ. ಹಾಗಾಗಿ ವಿಶೇಷವಾಗಿ ಹೇಳೋದಾದ್ರೆ ಈ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತಿ ಕಡಿಮೆ ಅಭ್ಯರ್ಥಿಗಳು ಒಂದು TETಯನ್ನು ಅರ್ಹತೆ ಹೊಂದಿರುವುದರಿಂದ ತಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೌದು, PSTR ಶಿಕ್ಷಕರ ನೇಮಕಾತಿ ಏನು ನಡೀತಾ ಇದೆ ಅತಿ ದೊಡ್ಡ ನೇಮಕಾತಿ ಆಗಿರುತ್ತೆ. ಇದು 5 to 6, 7 ಪೋಸ್ಟ್ಗೆ ಸಂಬಂಧಪಟ್ಟಂತೆ, ಅದು ಕೂಡ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳಿಗಂತೂ ಇದು ಒಂದು ನಿಜಕ್ಕೂ ಸುವರ್ಣ ಯುಗ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪನೂ ತಾವು ಎಫರ್ಟ್ನ ಹಾಕಿದ್ರೆ ಖಂಡಿತವಾಗ್ಲೂ ತಾವು PSTR ಶಿಕ್ಷಕರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗಿದ್ರೆ PST ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಯ್ಕೆ ವಿಧಾನವನ್ನು ನೋಡಿದ್ರೆ, ಹಾಗೆಯೇ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ನೇಮಕಾತಿ ವಿಧಾನ ಯಾವ ಥರನಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, ಇಲ್ಲೂ ಕೂಡ 35% ಒಂದು ವೇಟೇಜನ್ನು ಒಂದು CET ಪರೀಕ್ಷೆ ಮೂಲಕ ತೆಗೆದುಕೊಳ್ಳಲಾಗುತ್ತೆ. ಹಾಗೆಯೇ 50% ಬ್ಯಾಕ್ ಸ್ಕೋರನ್ನು TETಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಹಾಗೆಯೇ ಗ್ರಾಜ್ಯುಯೇಟ್ ಡಿಗ್ರಿ ಅಂದರೆ ತಾವೆಲ್ಲರೂ ಕೂಡ ಡಿಗ್ರಿಯನ್ನು ಮಾಡಿರ್ತೀರಲ್ಲ, ಆ ಒಂದು BA ಆಗಿರ್ಬೋದು, BCom ಆಗಿರ್ಬೋದು, ಇನ್ನಿತರೆ BSc ಆಗಿರ್ಬೋದು, ಈ ಎಲ್ಲ ಪದವಿಯಲ್ಲಿ ತಾವು ಪಡೆದಂತಹ ಅಂಕಗಳಲ್ಲಿ 25% ಅಂಕಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗೆಯೇ ಒಂದು ಟೀಚರ್ ಎಜುಕೇಶನ್ ಅಂದರೆ B.Ed ಅಥವಾ D.Ed ಅಲ್ಲಿ ತಾವು ಏನು ಕ್ವಾಲಿಫಿಕೇಶನ್ನ ಹೊಂದಿರ್ತೀರಿ ಅದರಲ್ಲಿ ಒಂದು 25% ಬ್ಯಾಕ್ ಸ್ಕೋರ್ನ ತೆಗೆದುಕೊಳ್ಳಲಾಗುತ್ತೆ. ಎಲ್ಲವುದನ್ನು ಸೇರಿಸಿ 100%ಗೆ ಕನ್ವರ್ಟ್ ಮಾಡಿಬಿಟ್ಟು ತಮ್ಮ ಎಲ್ಲ ಒಂದು ಬ್ಯಾಕ್ ಸ್ಕೋರು ಪ್ಲಸ್ ಮತ್ತು CETಯಲ್ಲಿ ಪರ್ಸೆಂಟೇಜ್
ಇವೆಲ್ಲವನ್ನ ಕೂಡ ಕ್ರೋಢೀಕರಿಸಿ ಮೆರಿಟನ್ನು ತಯಾರಿಸಲಾಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಯಾರು ಅಂಕಗಳನ್ನ ಪಡಿತೀರಾ ಅವರೆಲ್ಲರಿಗೂ ಕೂಡ GPSTR ಪರೀಕ್ಷೆಗೆ ಉತ್ತೀರ್ಣರಾಗಿ ಅವರಿಗೆ ಒಂದು ಹುದ್ದೆಯನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ HSTR ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೇಮಕಾತಿ ವಿಧಾನ ಯಾವ ಥರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇಲ್ಲಿ 70% ಆಫ್ ದಿ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ಕಂಬೈನ್ಡ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ CETಯಲ್ಲಿ 70% ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಇಲ್ಲಿ CET ಅತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಸ್ನೇಹಿತರೆ. HSTR ನೇಮಕಾತಿಯಲ್ಲಿ ತಾವೇನಿದ್ರು ಕೂಡ CETಗೆ ಚೆನ್ನಾಗಿ ಎಫರ್ಟ್ ಹಾಕಿದರೆ ಖಂಡಿತವಾಗ್ಲೂ ತಮಗೆ HSTR ಜಾಬ್ ತಮ್ಮದಾಗುತ್ತೆ. ಹಾಗೆಯೇ 20% ಮಾರ್ಕ್ಸ್ನ BA ಅಥವಾ BSCಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಬ್ಯಾಕ್ ಸ್ಕೋರ್ನ. ಹಾಗೆಯೇ BEdಗೆ ಸಂಬಂಧಪಟ್ಟಂತೆ 10% ಒಂದು ಮಾರ್ಕ್ಸ್ನ ಇಲ್ಲಿ ಬ್ಯಾಕ್ ಸ್ಕೋರ್ ಆಗಿ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ HSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ CETಗೆ ಅತಿ ಮಹತ್ವವನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ಈ ಪ್ರಸ್ತುತ ಇರತಕ್ಕಂತಹ ಒಂದು C&Rಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಕೂಡ ಆಗಬಹುದು. ಆದರೆ ಸದ್ಯಕ್ಕೆ ಇರ್ತಕ್ಕಂತಹ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಈ PSTR, GPSTR ಮತ್ತು HSTRಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಯಾವ ಥರನಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಶನ್ನ ನಾವು ನೋಡೋದಾದರೆ, ಮಿನಿಮಮ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು PUC ಆಗಿರಬೇಕು ಸ್ನೇಹಿತರೆ. ಅದ್ರ ಜೊತೆಗೆ PUC ಜೊತೆಗೆ DEd ಕಂಪಲ್ಸರಿ ಇರುತ್ತೆ. ಯಾರೆಲ್ಲ ತಾವು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನನ್ನು ಮಾಡಿರ್ತೀರಿ ಅವರೆಲ್ಲರೂ ಕೂಡ PST ಅಂದರೆ 1 to 5th ಟೀಚರ್ಸ್ ಆಗೋಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗೆಯೇ ಈ ಒಂದು PUC ಮತ್ತು DEd ಜೊತೆಗೆ ತಾವು ಕರ್ನಾಟಕದಲ್ಲಿ ನಡೆಸ್ತಕ್ಕಂತಹ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಒಂದು TET ಪರೀಕ್ಷೆಯನ್ನು ಸಹ ಅರ್ಹತೆಯಾಗಿರಬೇಕಾಗಿರುತ್ತೆ. ಹಾಗಾಗಿ ಈ 3 ಕ್ವಾಲಿಫಿಕೇಶನ್ ಇರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು 1ರಿಂದ 5ನೇ ತರಗತಿಯ ಶಿಕ್ಷಕರಾಗೋಕ್ಕೆ ಸಂಪೂರ್ಣ ಅರ್ಹರಾಗಿರ್ತೀರಿ ಸ್ನೇಹಿತರೆ. ಹಾಗಿದ್ರೆ GPSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವಿದ್ಯಾರ್ಥಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿರುತ್ತೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಇಲ್ಲಿ ಗ್ರಾಜ್ಯುಯೇಟ್ ಡಿಗ್ರಿ ಅಂದರೆ ಪದವಿಯನ್ನು ಹೊಂದಿರಬೇಕು. ಹಾಗೆಯೇ 2 ವರ್ಷದ ಒಂದು DEd ಕೋರ್ಸ್ನ ಹೊಂದಿರಬೇಕು, ಅಥವಾ ಪದವಿಯನ್ನು ಹೊಂದಿದ್ದು BEd ಎಜುಕೇಷನನ್ನು ಯಾರೆಲ್ಲ ಮಾಡಿರ್ತಾರೆ ಅವರು ಕೂಡ ಇಲ್ಲಿ ಈ ಒಂದು GPSTR ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹರಾಗಿರ್ತಾರೆ. ಜೊತೆಗೆ ಅಂದರೆ ಪದವಿ ಜೊತೆಗೆ DEd ಅಂದರೂ ಮಾಡಿರಬಹುದು, ಹಾಗೆಯೇ ಪದವಿ ಜೊತೆಗೆ BEd ಮಾಡಿರಬಹುದು. ಅದರ ಜೊತೆಗೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ಗೆ ಸಂಬಂಧಪಟ್ಟಂತಹ ಪರೀಕ್ಷೆಯನ್ನು ಸಹ ತಾವೆಲ್ಲರೂ ಕೂಡ ಅರ್ಹತೆಯನ್ನು ಪಡೆದಿರಬೇಕು. ಯಾರೆಲ್ಲ ಈ 3 ಅರ್ಹತೆಯನ್ನು ಪಡೆದಿರ್ತೀರಿ ತಾವೆಲ್ಲರೂ ಕೂಡ GPSTR ಶಿಕ್ಷಕರ ಹುದ್ದೆಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡ ಹಾಗೆ ಸ್ನೇಹಿತರೆ. ಹಾಗಿದ್ರೆ HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಕ್ವಾಲಿಫಿಕೇಶನ್ ಏನಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ತಾವಿಲ್ಲಿ ನೋಡ್ತಾ ಇದ್ದೀರಾ ಅಸಿಸ್ಟೆಂಟ್ ಮಾಸ್ಟರ್ಗೆ ಇನ್ ಆರ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಎನ್ ಬ್ಯಾಚುಲರ್ ಡಿಗ್ರಿ ಅಂದರೆ ತಾವು ಪದವಿಯನ್ನು ಹೊಂದಿರಬೇಕು. ಹಾಗೆಯೇ 2 ಆಫ್ ದಿ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಆ್ಯಸ್ ಆಪ್ಷನಲ್ ಅಂದರೆ ಪದವಿಯಲ್ಲಿ ತಮಗೆ ಈ 2 ಐಚ್ಛಿಕ ವಿಷಯಗಳನ್ನು ತಾವು ಹೊಂದಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹಿಸ್ಟರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆ್ಯಂಡ್ ಸೋಷಿಯಾಲಜಿ. ಮತ್ತು ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಗ್ರಿ ಇನ್ ಎಜುಕೇಷನ್ ಅಂದರೆ BEd ಅನ್ನು ಸಹ ತಾವು ಮಾಡಿರಬೇಕಾಗಿರುತ್ತೆ. ಯಾವ ಹುದ್ದೆಗೆ? ಅಸಿಸ್ಟೆಂಟ್ ಮಾಸ್ಟರ್ ಇನ್ ಆರ್ಟ್ಸ್ ಅಂದರೆ ಆರ್ಟ್ಸ್ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈ ಥರನಾಗಿ ವಿದ್ಯಾರ್ಥಿ ಇರುತ್ತೆ. ಹಾಗೆಯೇ ಫಾರ್ ಅಸಿಸ್ಟೆಂಟ್ ಟೀಚರ್ ಇನ್ ಫಿಸಿಕಲ್ ಸೈನ್ಸ್ ಅಂತ ಹೇಳಿ ಇಲ್ಲಿ ಕೊಡಲಾಗಿರುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿ ಯಾರೆಲ್ಲ BSCಯನ್ನು ಮಾಡಿರ್ತೀರಿ BSc ಜೊತೆಗೆ ತಾವು BEd ಅನ್ನು ಮಾಡಬೇಕಾಗಿರೋದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ನಾವು ಪಠ್ಯಕ್ರಮ ಅಥವಾ ಪರೀಕ್ಷಾ ವಿಧಾನವನ್ನು ನಾವು ನೋಡ್ತಾ ಹೋದರೆ ಈ ಒಂದು PSTR, GPSTR ಮತ್ತು HSTR ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ PSTR ಅಂದರೆ 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತಹ ಆಗಲು ಬಯಸ್ತಕ್ಕಂತಹ ಒಂದು ಅಭ್ಯರ್ಥಿಗಳಿಗೆ ಕೇವಲ ಒಂದೇ ಪೇಪರ್ ಇರುತ್ತೆ ಸ್ನೇಹಿತರೆ. ತಮಗೆ ಒಂದು ಪೇಪರ್ ಬಂದುಬಿಟ್ಟು ಟೋಟಲ್ 150 ಮಾರ್ಕ್ಸ್ಗೆ ಇರುತ್ತೆ. ತಾವೆಲ್ಲರೂ ಕೂಡ ಮೊನ್ನೆ ಏನು TET ಪರೀಕ್ಷೆಯನ್ನು ಅಟೆಂಡ್ ಮಾಡಿರ್ತೀರಲ್ಲ ಅದೇ ಥರನಾಗಿ ಒಂದು 150 ಅಂಕಗಳ ಒಂದು ಪತ್ರಿಕೆ ತಮಗೆ ಇರುತ್ತೆ. ಈ ಒಂದು ಪತ್ರಿಕೆಯಲ್ಲಿ ತಾವು ಗಳಿಸಿದಂತಹ ಅಂಕಗಳನ್ನು DEd ಮತ್ತು PUC ಹಾಗೆಯೇ ಈ CET ಮಾರ್ಕ್ಸಲ್ಲಿ ಅದು ಬ್ಯಾಕ್ ಸ್ಕೋರನ್ನು ತೆಗೆದುಕೊಂಡ್ಬಿಟ್ಟು ನೇಮಕಾತಿ ಮಾಡಲಾಗುತ್ತೆ. ಆದರೆ ಹೊಸದಾಗಿ ಏನಾದರೂ ಚೇಂಜಸ್ ಆದರೆ ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಈ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂಥ ನೇಮಕಾತಿ ಪರೀಕ್ಷೆ ಯಾವ ಥರ ಆಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಮತ್ತು ಪೇಪರ್ 3 ಅಂತ ಹೇಳಿರುತ್ತೆ. ಇಲ್ಲಿ ಪೇಪರ್ 1ನಲ್ಲಿ ಅದು ಕೂಡ 150 ಮಾರ್ಕ್ಸ್ಗೆ ಇರುತ್ತೆ ಸ್ನೇಹಿತರೆ ತಮಗೆ.
ಅದು ಜನರಲ್ ಪೇಪರ್ ಆಗಿರುತ್ತೆ. ಅಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಇರ್ತವೆ. ಈಗ ಮೊನ್ನೆ ಏನು TET ಬರೆದಿರಲ್ಲ, ಸೇಮ್ ಅದೇ ಥರನಾಗಿರುತ್ತೆ. ಆದರೆ ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಮತ್ತು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳು ತಮಗೆ ಕೇಳಾಗುತ್ತೆ. ಹಾಗೆಯೇ ಪತ್ರಿಕೆ 2 ಬಂದ್ಬಿಟ್ಟು ಸ್ನೇಹಿತರೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಇಂಗ್ಲಿಷ್ ಶಿಕ್ಷಕರ ಆಗ್ಬೇಕಂತ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇರುತ್ತೆ. ಆದರೆ ಪತ್ರಿಕೆ 3 ಬಂದ್ಬಿಟ್ಟು ಇಂಗ್ಲಿಷನ್ನು ಹೊರತುಪಡಿಸಿ ಯಾವೆಲ್ಲ ಶಿಕ್ಷಕರಾಗಬೇಕು ಅಂತ ಹೇಳಿ ತಾವು ಇರ್ತೀರ GPSTR ಅಲ್ಲಿ, ಅವರಿಗೆ ಪತ್ರಿಕೆ 2 ಮತ್ತು 3 ಪತ್ರಿಕೆಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲಾಗುತ್ತೆ ಸ್ನೇಹಿತರೆ. ಹಾಗೆಯೇ HSTRಗೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ 2 ಪತ್ರಿಕೆಗಳಿರ್ತವೆ. ಒಂದು ಜನರಲ್ ಪೇಪರ್ ಇದ್ರೆ ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಹಾಗಿದ್ರೆ ಈ ಎಲ್ಲ ಹುದ್ದೆಗಳಿಗೆ ವೇತನ ಶ್ರೇಣಿ ಯಾವ ಥರನಾಗಿರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ, PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈ ಮೊದಲು 13,600ರಿಂದ 26,000 ಇದು ಬೇಸಿಕ್ ಸ್ಕೇಲ್ ಇತ್ತು. ಆದರೆ ಈಗ 7ನೇ ವೇತನ ಆಯೋಗದಲ್ಲಿ ಈ PSTR ಶಿಕ್ಷಕರಾಗಿ ನೇಮಕ ಆಗತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ 41,000ದಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಒಳ್ಳೆ ಸ್ಯಾಲ್ರಿ ಇಲ್ಲಿ ಸಿಗುತ್ತೆ ತಮಗೆ. ಹಾಗೆಯೇ GPSTRಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಬೇಸಿಕ್ ಬಂದ್ಬಿಟ್ಟು FDA ಈಕ್ವಲ್ ಇರುತ್ತೆ ಸ್ನೇಹಿತರೆ. ಅಂದರೆ 44,400ರಿಂದ 83,700 ಒಂದು ಸ್ಕೇಲ್ ಈ 7ನೇ ವೇತನ ಆಯೋಗದಲ್ಲಿ ಈ ಒಂದು GPSTR ಶಿಕ್ಷಕರಿಗೆ ಕೊಡಲಾಗುತ್ತೆ. ಹಾಗೆಯೇ HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ಯಾಲ್ರಿ ಯಾವ ಥರನಾಗಿರುತ್ತೆ ಅಂದರೆ, HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ 7th ಪೇಯಲ್ಲಿ 61,300ರಿಂದ 1,12,900 ಇಲ್ಲಿ ಪೇಯನ್ನು ನೀಡಲಾಗುತ್ತೆ. ಅಂದರೆ ಬೇಸಿಕ್ ಪೇ ಇದು. ಹಾಗಾಗಿ ಯಾರೆಲ್ಲ ತಾವು ಶಿಕ್ಷಕರಾಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಸ್ನೇಹಿತರೆ, ಇದು ನಿಜಕ್ಕೂ ಕೂಡ ತಮಗೆ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಹೆಚ್ಚು ಸ್ನೇಹಿತರ ಜೊತೆಗೆ ತಾವು ಶೇರ್ ಮಾಡೋದ್ರ ಮೂಲಕ ಈ ಚಾನಲ್ ಜೊತೆ ತಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದರೆ ಮುಂದಿನ ಅಪ್ಡೇಟ್ಗಳನ್ನ ನಿರಂತರವಾಗಿ ತಮಗೆ ತಲುಪಿಸೋಕ್ಕೆ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.